ಮತ್ತೊಂದು ಕಡೆ ಮೈತ್ರಿ ಸರ್ಕಾರ ಬಹಳ ದಿನ ಉಳಿಯಲ್ಲ, ಎರಡೂ ಪಕ್ಷಗಳಲ್ಲಿ ಹೊಂದಾಣಿಕೆಯೇ ಇಲ್ಲ ಅಂತ ಹೇಳಿದ್ದಾರೆ ರಾಯಚೂರಲ್ಲಿ ಶಾಸಕ ಶ್ರೀರಾಮುಲು. ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರು ವಿಭಿನ್ನ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಲೋಕಸಭಾ ಚುನಾವಣೆ ಮುನ್ನವೇ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಿಜೆಪಿ ಶಾಸಕ ಬಿ ಶ್ರೀರಾಮುಲು ಅವರು ರಾಯಚೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಲೋಕಸಭಾ ಚುನಾವಣೆಗಿಂತ ಮುಂಚೆ ಸರ್ಕಾರ ಪತನ ಆಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಸರ್, ನನಗೆ ಗೊತ್ತಿರೋ ಪ್ರಕಾರ ಒಂದು ಕಡೆ ಯಾರು ಟ್ರಬಲ್ ಶೂಟರ್ ಯಾರು ಡಿ.ಕೆ. ಶಿವಕುಮಾರ್ ಅಂತಾರೆ ನೋಡು, ಅವರು ಕೂಡ ಬಹಳಷ್ಟು ಅಸಮಾಧಾನದಿಂದ ಕಂಡು ಬರ್ತಾ ಇದೆ. ಪ್ರಾಯಶಃ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾ ಇದಾರ, ಮಂತ್ರಿಗಳೆಲ್ಲ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೋ. ನನ್ಗೆ ಗೊತ್ತಿರೋ ಪ್ರಕಾರ ಅವರಲ್ಲಿ ಹೊಂದಾಣಿಕೆ ಇಲ್ಲ. ಎಲ್ಲೋ ಒಂದು ಕಡೆ ಅವರಲ್ಲಿದ್ದಂತ ಶಾಸಕರು ಕೂಡ ಭಿನ್ನಾಭಿಪ್ರಾಯ ಆಗಿದೆ. ನನಗೆ ಗೊತ್ತಿರೋ ನನ್ನ ಅನಿಸಿಕೆ ಪ್ರಕಾರ ಸರ್ಕಾರ ಬಹಳಷ್ಟು ದಿನಗಳು ಉಳಿಯಲ್ಲ ಅನ್ಸುತ್ತೆ ಸರ್. ಲೋಕಸಭೆವರೆಗೆ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಲೋಕಸಭೆ ಚುನಾವಣೆ ಒಳಗಡೆನೆ, ಯಾಕಂದ್ರೆ ಈ ಸೀಟ್ ಹಂಚಿಕೆ ವಿಚಾರದಲ್ಲಿ ಕೂಡ ಲೋಕಸಭೆ ಕ್ಷೇತ್ರಗಳು ಯಾರ್ಯಾರು ಕೊಡಬೇಕು ಅನ್ನೋ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಆಗ್ತಾ ಇದೆ. ನಾನು ಸ್ಥಾನದಿಂದ ಕೆಳಗಿಳಿಯೋದಿಕ್ಕೂ ಸಿದ್ಧ, ರಾಜೀನಾಮೆಗೂ ಸಿದ್ಧ, ಕಾಂಗ್ರೆಸ್ನವರು ಮನಸ್ಸು ಮಾಡಬೇಕು ಈಗ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾಕಂದ್ರೆ ರಾಜೀನಾಮೆಯನ್ನ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅನ್ನುವಂತಹ ಮಾತನ್ನ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮೈತ್ರಿ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಅಸ್ಥಿರತೆ ಕಾಡ್ತಾ ಇದೆ. ಕಾಂಗ್ರೆಸ್ನವರಿಗೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯ ಮೇಲೆ ವಿಶ್ವಾಸ ಇಲ್ಲವನ್ನಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದು, ಮೈತ್ರಿ ಸರ್ಕಾರದ ವೈಫಲ್ಯವನ್ನ ಮರೆಮಾಚೋದಕ್ಕೆ ಈಗ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಜೆಡಿಎಸ್ ಪರಸ್ಪರ ಹೈ ಡ್ರಾಮಾ ಅನ್ನುವಂತಹ ಮಾತನ್ನ ಕೂಡ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರದ ವೈಫಲ್ಯವನ್ನ ಮರೆಮಾಚೋದಕ್ಕೆ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ ಜೆಡಿಎಸ್ ನ ಪರಸ್ಪರ ಹೈ ಡ್ರಾಮಾ ಇದು. ಜನರ ಗಮನವನ್ನ ಬೇರೆಡೆ ಸೆಳೆಯಲು ಹೈ ಡ್ರಾಮಾವನ್ನ ಮಾಡಲಾಗ್ತಾ ಇದೆ. ರಾಜೀನಾಮೆ ಕೊಡೋದಾದ್ರೆ ಕೊಡ್ಲಿ ರಾಜೀನಾಮೆಯನ್ನ, ವಿಶ್ವಾಸ ಇಲ್ಲದ ಸರ್ಕಾರ ಬಹಳ ದಿನ ಇರಬಾರದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಿಜೆಪಿಗೆ ಸ್ಥಿರ ಸರ್ಕಾರ ಮಾಡಲು ಅವಕಾಶ ನೀಡಿ ಅನ್ನುವಂತಹ ಮಾತನ್ನ ಕೂಡ ಜಗದೀಶ್ ಶೆಟ್ಟರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಕಾಂಗ್ರೆಸ್ ಜೆಡಿಎಸ್ ಇವತ್ತೊಂದೇನೊಂದು ಹೈ ಡ್ರಾಮಾ ಮಾಡಾಕತ್ತಾರೆ ಅಂತ ನಂಗೆ ಅನಿಸ್ತದ. ಪರಸ್ಪರ ಡ್ರಾಮಾ, ನೀವು ಅವ್ರು ಬೇಯು, ಅವ್ರು ನೀವು ಬೇಯುದು, ನೀ ಅತ್ತಂಗ್ ಮಾಡುದು, ನೀ ಬೇದಂಗ್ ಮಾಡುದು, ಈ ರೀತಿ ಏನೋ ಪರಸ್ಪರ ಡ್ರಾಮಾ ಮಾಡಿ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇದು ಬಹಳ ದಿವಸ ನಡೆಯುವುದಿಲ್ಲ. ಮತ್ತೆ ರಾಜೀನಾಮೆ ಕೊಡಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ಯಾಕಂದ್ರೆ 37 ಜನ ಶಾಸಕರ ಇದ್ದಂತ ಒಂದು ಪಕ್ಷ ಇವತ್ತು ನಿಮ್ಮನ್ನ ಕಾಂಗ್ರೆಸ್ ಅವರು ಹೋಗಿ ಏನ್ ಕಂಡೀಷನ್ ಮುಖ್ಯಮಂತ್ರಿ ಮಾಡಿದ್ರು, ಮತ್ತೆ ಈ ಕಂಡೀಷನ್ ಹಾಕಕತ್ತಾರೆ ಅಂತ ನೀವೇ ಹೇಳ್ತೀರಿ. ಮತ್ತೆ ಪರಸ್ಪರ ವಿಶ್ವಾಸ ಇಲ್ಲ. ಪರಸ್ಪರ ವಿಶ್ವಾಸ ಇಲ್ಲದಂತ ಸರ್ಕಾರ ಬಹಳ ದಿವಸ ಇರ್ಲೇಬಾರದು. ಅದರಿಂದ ಅಸ್ಥಿರತೆ ಆಗಿ ಇಡೀ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ. ಮತ್ತೆ ಅಧಿಕಾರಿಗಳು ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಒಂದು ಸ್ಥಿರ ಸರ್ಕಾರ ಇದ್ದಾಗ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ. ಇನ್ನು ಅಸ್ಥಿರ ಸರ್ಕಾರ ಇದ್ರಂತೂ ಅವ್ರ ಮನೆಯಾಗ ರಂಗ್ ಹೊತ್ಕೊಂಡು ಮಕ್ಕೊಂಡ್ಬಿಡ್ತಾರೆ. ಇವತ್ತು ಅಧಿಕಾರಿಗಳ ಪರಿಸ್ಥಿತಿ ಆಗಿದೆ, ಆಡಳಿತ ವ್ಯವಸ್ಥೆ ಹಂಗಿದೆ. ಇನ್ನು ಮಾನ ಮರ್ಯಾದೆ ಇದ್ರೆ ಸಿಎಂ ರಾಜೀನಾಮೆ ಕೊಡಬೇಕಿತ್ತು. ಎಚ್ಚರಿಕೆ, ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಬಿಜೆಪಿ ನಾಯಕ ಕೆ.ಎಸ್. ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾನ ಮರ್ಯಾದೆ ಇದ್ದಿದ್ರೆ ಸಿಎಂ ಈಗಲೇ ರಾಜೀನಾಮೆಯನ್ನ ಕೊಡಬೇಕಿತ್ತು, ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಈಶ್ವರಪ್ಪ ಅವರು ಕೊಪ್ಪಳದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಇದೆಲ್ಲ ಕುಮಾರಸ್ವಾಮಿಯ ಬ್ಲಾಕ್ ಮೇಲ್ ತಂತ್ರ. ಸ್ವಾಭಿಮಾನ ಇದ್ರೆ ಕುಮಾರಸ್ವಾಮಿ ರಾಜೀನಾಮೆಯನ್ನ ಕೊಡ್ಲಿ, ಕಾಂಗ್ರೆಸ್ಗೆ ಅನಿವಾರ್ಯತೆ, ಎಚ್ಡಿಕೆಗೆ ಅಧಿಕಾರದ ಆಸೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಕೆ.ಎಸ್. ಈಶ್ವರಪ್ಪ.